ನಮಸ್ಕಾರ ಸ್ನೇಹಿತರೆ. ಮಾವಿನ ಹಣ್ಣಿನಿಂದ ಖೀರ್ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಇವತ್ತಿನ ಈ ರೆಸಿಪಿ ನಿಮಗಾಗಿ. ಒಮ್ಮೆ ಈ ರೀತಿ ಖೀರ್ ಮಾಡಿ ನೋಡಿದರೆ ಮತ್ತೆ ಮತ್ತೆ ಮಾಡಬೇಕೆನಿಸುವಷ್ಟು ರುಚಿಯಾಗಿರುತ್ತದೆ. ಹಾಗಾಗಿ ಈ ಸೂಪರ್ ಟೇಸ್ಟಿ ಮತ್ತು ಕ್ರೀಮಿ ಖೀರ್ ಹೇಗೆ ಮಾಡೋದಂತ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೇ ನೋಡಿ. ಒಂದು ಮುಖ್ಯ ಟಿಪ್ ಕೂಡ ಹೇಳುತ್ತೇನೆ. ಬನ್ನಿ ಹಾಗಿದ್ರೆ ಮಾವಿನ ಹಣ್ಣಿನ ಖೀರ್ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಅದೆರಡನ್ನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಮಿಕ್ಸರ್ ಜಾರ್ಗೆ ಅದನ್ನು ಮಾವಿನ ಹಣ್ಣಿನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಮಾವಿನ ಹಣ್ಣು ಬೇಕು ನೋಡಿ ನೀವು ಹಾಕೋಬೋದು. ಆ್ಯಂಡ್ ರುಚಿ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಮೊದಲಿಗೆ ಬಾದಾಮಿ ಹಾಕ್ಕೊಂಡಿದ್ದೀನಿ, ಹಾಗೆ ಗೋಡಂಬಿನ ಹಾಕ್ಕೊಂಡಿದ್ದೀನಿ, ಮತ್ತು ಲಾಸ್ಟಿಗೆ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಮತ್ತೆ ಬೇರೆ ಡ್ರೈ ಫ್ರೂಟ್ಸ್ ಬೇಕಂದರೆ ನೀವು ಸೇರಿಸ್ಕೋಬಹುದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಡಿ, ಒಮ್ಮೆಲೆ ಕಪ್ಪಾಗಿಬಿಡುತ್ತೆ, ಅದು ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹೀಗೆ ಕೈ ಆಡಿಸ್ತಾ ಇರಿ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಸಣ್ಣ ಬೌಲಲ್ಲಿ ಎತ್ತಿಟ್ಕೋತೀನಿ. ಇವಾಗ ನೋಡಿ ಸೈಡ್ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ತುಪ್ಪದಲ್ಲಿ ನಾನು ಸಣ್ಣ ಚಿರೋಟಿ ರವೆ ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಬಣ್ಸಿ ರವೆ ಆ ಥರ ಎಲ್ಲ ಹಾಕೋಬೇಡಿ, ಚೆನ್ನಾಗಿರಲ್ಲ. ನೀವು ಸ್ವಲ್ಪ ಕ್ವಾಂಟಿಟಿ ಬೇಕಂದರೆ ಸ್ವಲ್ಪ ಕೂಡ ಹಾಕೋಬೋದು. ನನಗೆ ಖೀರ್ ಸ್ವಲ್ಪ ದಪ್ಪ ಆಗಿರಬೇಕು, ನೀರಾಗಿ ಇಷ್ಟ ಆಗೋದಿಲ್ಲ ಅಂಥೇಳಿ ನಾನು ರವೆನ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ನೀರು ಥರ ಬೇಕಂದರೆ ಸ್ವಲ್ಪ ನೀವು ಕಮ್ಮಿ ಹಾಕೋಬೋದು ರವೆನ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದ್ರ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು, ಅದರ ಘಮ ಬಿಟ್ಕೊಳ್ಳುತ್ತೆ ರವೆ ಫ್ರೈ ಆದಾಗ. ಇವಾಗ ನಾನು ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ. ಹೈ ಫ್ಯಾಟ್ ಮಿಲ್ಕ್ನ ಹಾಕೋತಾ ಇದ್ದೀನಿ. ಅದು ಹಾಲು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವಾ, ಖೀರ್ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಯಾಟ್ ಕ್ರೀಮ್ ಇರುವಂಥ ಮಿಲ್ಕನ್ನೇ ನೀವು ಸೇರಿಸ್ಕೊಳ್ಳಿ ಖೀರ್ ಮಾಡುವಾಗ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಲು ಹಾಕ್ದಾಗೆ ನಾವು ಮ್ಯಾಂಗೋ ಪಲ್ಪ್ನ ಹಾಕಬಾರ್ದು. ಆ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಹಾಲು ಒಡೆದು ಬಿಡುತ್ತೆ. ಅದಕ್ಕೆ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಇದಕ್ಕೆ ನಾನಿವಾಗ ಮಿಲ್ಕ್ ಮೇಡ್ ಕ್ರೀಮ್ನ ಹಾಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಅದರ ರಿಚ್ನೆಸ್ ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ, ಆ್ಯಂಡ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಸ್ವೀಟ್ ಅಂಶ ಇರುತ್ತೆ. ಅದಕ್ಕೆ ನಾನಿಲ್ಲಿ ಸಕ್ಕರೆ ಅಥವಾ ಬೆಲ್ಲನ ಹಾಕೋತಾ ಇಲ್ಲ. ಅದ್ರ ಜೊತೆ ನಾನು ಮಾವಿನ ಹಣ್ಣಿನ ಪಲ್ಪ್ ಕೂಡ ಹಾಕೋತಾ ಇದ್ದೀನಿ. ಅದರಲ್ಲೂ ಕೂಡ ಸ್ವೀಟ್ ಅಂಶ ಇರುತ್ತೆ. ನಿಮಗೆ ನೋಡಿ, ಟೇಸ್ಟ್ ನೋಡಿ, ನಿಮ್ಗೆ ಏನಾದರೂ ಬೇಕಂದರೆ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕೋಬೋದು, ಬೆಲ್ಲ ಬೇಕಂದರೆ ಬೆಲ್ಲನೂ ಕೂಡ ಹಾಕೋಬೋದು. ಇದಕ್ಕೆ ನಾನಿವಾಗ ಯಾಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಯಾಲಕ್ಕಿ ಹಾಕೋದ್ರಿಂದ ಅದರ ಸುಗಂಧ ಕೂಡ ಹೆಚ್ಚಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನೀವು ಇವಾಗಾದರೂ ಡ್ರೈ ಫ್ರೂಟ್ಸ್ ಹಾಕೋಬೋದು, ಇಲ್ಲಾಂದರೆ ಸರ್ವ್ ಮಾಡೋವಾಗ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟರೆ ಅವಾಗ ಕ್ರಂಚಿಯಾಗಿ ಇರುತ್ತೆ, ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಲಾಸ್ಟಿಗೆ ಮ್ಯಾಂಗೋ ಪಲ್ಪ್ನ ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಹಾಲು ಒಡೆಯೋದಿಲ್ಲ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಇವಾಗ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ವಾವ್! ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾದ ಬಣ್ಣ ಬಂದಿದೆ. ಈ ಮಾವಿನ ಹಣ್ಣಿನ ಕೀರು ತುಂಬ ಚೆನ್ನಾಗಿ ರುಚಿ ಕೊಡುತ್ತದೆ. ನೀವು ಇದನ್ನು ಬಿಸಿ ಬಿಸಿ ಇದ್ದಾಗಲೂ ತಿನ್ಬೋದು, ಇಲ್ಲಾಂದರೆ ಇದು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಟು ಆಮೇಲೆ ಬೇಕಾದರೂ ತಿನ್ಬೋದು. ಈ ಮಾವಿನ ಹಣ್ಣಿನ ಕೀರು ತುಂಬ ತಂಪಾಗಿ ಸರ್ವ್ ಮಾಡಿದರೆ ಅದರ ರುಚಿ ಇನ್ನೂ ಡಬಲ್ ಆಗುತ್ತೆ. ಸ್ನೇಹಿತರೆ, ಸೂಪರ್ ಆಗಿರುವ ಮಾವಿನ ಹಣ್ಣಿನ ಕೀರ್ ಸಿದ್ಧವಾಗಿದೆ. ಒಮ್ಮೆ ಈ ರೆಸಿಪಿಯನ್ನು ಮಾಡಿ ನೋಡಿ, ರುಚಿ ಹೇಗಿತ್ತು ಎಂದು ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಮಾವಿನ ಹಣ್ಣಿನ ಯಾವ ರೆಸಿಪಿ ಹೆಚ್ಚು ಇಷ್ಟ ಆಗುತ್ತೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಸೊಗಸಾದ ರೆಸಿಪಿಯೊಂದಿಗೆ ಭೇಟಿಯಾಗೋಣ.